ವೆರಿ ಗುಡ್ ಮಾರ್ನಿಂಗ್. ಯಾವಾಗಲೂ ಥರನೇ ಇವತ್ತು ಬೆಳಗ್ಗೆ ಎದ್ದು ಮನೆ ಮುಂದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಮೆಹಂದಿ ಹಾಕಿದ್ದೆ, ಬಟ್ ಅದು ಕಲರ್ ಹೇಗೆ ಬಂದಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ. ಆಮೇಲೆ ಜಿಮ್ಗೆ ಹೊರಟೆ. ಜಿಮ್ಮಲ್ಲಂತೂ ಫುಲ್ ಜನ ಇವತ್ತು. ಆ್ಯಂಡ್ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಟಯರ್ಡ್ ಅನ್ನಿಸ್ತಾಯಿತ್ತು, ಬಟ್ ವರ್ಕೌಟ್ ಮಿಸ್ ಮಾಡಬಾರ್ದು ಅಂತ ಜಿಮ್ ಹೋಗಿದೆ. ಸ್ವಲ್ಪ ಜಾಸ್ತಿನೇ ವರ್ಕೌಟ್ ಮಾಡಿಸಿದ್ರು ಅಣ್ಣ. ಆ್ಯಂಡ್ ಆ್ಯಕ್ಚುಲಿ ಜಿಮ್ ಒಳಗಡೆ ಹೋಗ್ಲಾ ಬೇಡವೋ ಅನ್ನೋ ಕನ್ಫ್ಯೂಷನ್ಸೇ ಜಾಸ್ತಿ ಇತ್ತು. ವಾಪಸ್ ಮನೆಗೆ ಬಂದು ಫ್ರೆಶ್ ಆಗಿ ದೇವ್ರ ದೀಪ ಹಚ್ಚಿ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಸ್ವಲ್ಪ ಆಫೀಸ್ಗೆ ಹೋಗಬೇಕಿತ್ತು, ಸೊ ಹಾಗಾಗಿ ಆಫೀಸಿಗೆ ಕ್ಯಾಬ್ಗೆ ವೆಯ್ಟ್ ಮಾಡ್ತಿದ್ದೆ. ಆಫೀಸ್ ಕ್ಯಾಬು ಬರ್ತೀನಿ ಅಂತ ಹೇಳ್ತಾರೆ, ಬಟ್ ಆನ್ ಟೈಮ್ ಬರೋದಿಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಬಟ್ ವಿ ಹ್ಯಾವ್ ಟು ಬಿ ರೆಡಿ, ಇಲ್ಲ ಅಂದರೆ ಕ್ಯಾಬ್ ಡ್ರೈವರ್ ನಮ್ಮನ್ನು ಬಿಟ್ಟೇ ಹೋಗ್ತಾರೆ. ಫೈನಲಿ ನನ್ನ ಕ್ಯಾಬ್ ಬಂದಿತ್ತು, ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಕ್ಯಾಬ್ ಅಂಕಲ್ ಫುಲ್ ಮೇಲಿಂದನೇ ಗುರಾಯಿಸ್ತಾ ಇದ್ರು ಯಾಕಿನ್ನೂ ಬಂದಿಲ್ಲ ಅಂತ. ಸೊ ಫೈನಲಿ ಕ್ಯಾಬ್ ಹತ್ರ ಬಂದೆ, ನಮ್ಮದು OTPs ಎಲ್ಲ ಶೇರ್ ಮಾಡಿಕೊಂಡೆ. ಆ್ಯಂಡ್ ಆಲ್ರೆಡಿ ಕ್ಯಾಬ್ ಮೂವ್ ಆಗೋಯಿತು. ಈ ಗ್ಯಾಪಲ್ಲಿ ಟ್ರಾಫಿಕ್ ಯಾವ ರೇಂಜಿಗಿರುತ್ತೆ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಹೆಬ್ಬಾಳ ಆಗಿರುತ್ತೆ. ಹೆಬ್ಬಾಳದಲ್ಲಿ ಸ್ಟಕ್ ಆದರೆ ಮಿನಿಮಮ್ 3 ಅವರ್ ಫಿಕ್ಸು ಅನ್ನೋ ಥರ ಇರುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ರೋಡ್ ಡೈವರ್ಷನ್ ತೊಗೊಂಡಿರೋದ್ರಿಂದ ಈಗ ಸ್ವಲ್ಪ ಬೇಗನೆ ಹೋಗ್ತೀವಿ. ಆ್ಯಂಡ್ ಫೈನಲಿ ಆಫೀಸ್ ರೀಚ್ ಆದೆ. ಆಫೀಸ್ ಫುಲ್ಲು ಪಳ ಅಂತ ಹೊಳಿತಾ ಇತ್ತು. ಆ್ಯಂಡ್ ಇದು ನಮ್ಮ ಎಂಟ್ರೆನ್ಸ್ ಆಗಿರುತ್ತೆ. ಆ್ಯಂಡ್ ಬಂದ ತಕ್ಷಣ ನಾನು ಏಕ್ದಮ್ ಫಸ್ಟ್ ಹೋಗಿದ್ದೆ ಕೆಫೆಟೇರಿಯಾಗೆ. ಹೋಗಿ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬಂದೆ. ಆಫೀಸ್ ಲಾಗಿನ್ ಆಗಿದ ತಕ್ಷಣ ಬ್ರೇಕನ್ನೇ, ಬಿಕಾಸ್ ಕಾಫಿನ ಮಿಸ್ ಮಾಡ್ಕೊಳ್ತಿದ್ದೆ. ಕಾಫಿನ ಕುಡ್ಕೊಂಡು ಮತ್ತೆ ಲಿಫ್ಟ್ ತೊಗೊಂಡು. ಇವತ್ತು ನನ್ನ ಬರ್ಡೇ ಕೂಡ ಆಗಿತ್ತು, ಅಂದರೆ ಇದು ಮಿಡ್ನೈಟ್ 12ಕ್ಕೆ ಕಟ್ ಮಾಡಿಸಿದ್ದು. ಆ್ಯಂಡ್ ಬ್ಯಾಕ್ ಟು ಹೋಮ್. ಮನೆಗೆ ಬರಬೇಕಾದ್ರೆ ಈ ದಾರಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಉಶ್ ಫಿಲಮಲ್ಲಿ ನಾವು ಮೂವಿಯಲ್ಲಿ ದೆವ್ವಗಳನ್ನ ನೋಡಿರ್ತೀವಲ್ಲ, ಆ ಥರ ಇಲ್ಲಿ ಯಾರಾದರೂ ಕಾಣಿಸ್ಬೋದಾ ಅಂತ ಝೂಮ್ ಮಾಡ್ತಿದ್ದೆ. ಆ್ಯಕ್ಚುಲಿ ವಿಂಡೋ ಡೋರ್ ಓಪನ್ ಮಾಡೋ ಹಾಗಿಲ್ಲ, ಹಾಗಾಗಿ ಗ್ಲಾಸ್ ಒಳಗಡೆನೇ ತೆಗಿತಾ ಇದ್ದೆ. ವಿಡಿಯೋ ಮಾಡೋದನ್ನ ಕ್ಯಾಬ್ ಡ್ರೈವರ್ ಸೈಡಲ್ಲೇ ನೋಡ್ತಾಯಿದ್ರು, ಹಾಗೆಲ್ಲ ಮಾಡಬಾರ್ದು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಇವತ್ತಿನ ನನ್ನ ಡೇ